ರಾಮರಾವಣರ ಯುದ್ಧಕ್ಕೆ ಮುಹೂರ್ತ ಇಟ್ಟಿದ್ದೇ ರಾವಣ. ಅದನ್ನು ಮುಹೂರ್ತ ಇಡುವಂತ ಕೇಳಿದ್ದು ರಾಮ. ಅವರಿಬ್ಬರ ಮಧ್ಯದ ಯುದ್ಧಕ್ಕೆ ರಾವಣನೇ ಮುಹೂರ್ತ ಇಟ್ಟ ಅಂತ. ರಾವಣ ಪಂಡಿತನಾಗಿದ್ದ ಅನ್ನೋದು ನಿಜ. ರಾವಣ ಅಪ್ರತಿಮ ವಿದ್ವಾಂಸ. ಅವನಿಗೆ ಗೊತ್ತಿಲ್ಲದೆ ಇರೋದಿರಲಿಲ್ಲ. ಅವನ ಹೆಸರಲ್ಲಿ ಕೆಲವು ಬೇರೆ ಬೇರೆ ಶಾಸ್ತ್ರೀಯ ಗ್ರಂಥಗಳಿವೆ. ಅವನಲ್ಲಿ ಇಲ್ಲದೇ ಇರೋ ದುಷ್ಟತನವನ್ನ ನಾವು ಆರೋಪಿಸಬೇಕಾಗಿಲ್ಲ. ಯುದ್ಧಕ್ಕೆ ಮುಹೂರ್ತ ಇಡೋದು ಅಂದ್ರೆ ಏನು? ರಾಮ ಗೆಲ್ಲುವ ಮುಹೂರ್ತ ಆಗಿರಬೇಕದು. ನಿರ್ದಿಷ್ಟಪಡಿಸಿದ ಯುದ್ಧವೂ ಅಲ್ಲ. ಅವರ ಕೋಟೆಯನ್ನ ಒಡೆಯೋದಕ್ಕೆ ಪ್ರಯತ್ನ ಪಟ್ಟಿದ್ದು. ವಿಭೀಷಣನಿಂದ ರಾಮ ಸಾಕಷ್ಟು ರಾವಣನ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಪಡ್ಕೊಂಡಿರ್ತಾನೆ. ರಾವಣನ ಜ್ಞಾನ, ಆತನ ವಿದ್ವತ್ತು ಅದೆಲ್ಲವನ್ನೂ ಪಡ್ಕೊಂಡಿರ್ತಾನೆ. ಬಹುಶಃ ಅದೇ ಕಾರಣಕ್ಕೆ ರಾಮ ಯುದ್ಧಕ್ಕೆ ರಾವಣನೇ ಮುಹೂರ್ತ ಇಡಲಿ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದ ಏನು ಅಂತ. ಅಂದರೆ ನಾವೆಲ್ಲ ಕೇಳಿದ್ದೀವಿ, ರಾಮರಾವಣರ ಯುದ್ಧಕ್ಕೆ ಮುಹೂರ್ತ ಇಟ್ಟಿದ್ದೇ ರಾವಣ. ಅದನ್ನು ಮುಹೂರ್ತ ಇಡುವಂತ ಕೇಳಿದ್ದು ರಾಮ. ಅಂದರೆ ಅವರಿಬ್ಬರ ಮಧ್ಯದ ಯುದ್ಧಕ್ಕೆ ರಾವಣನೇ ಮುಹೂರ್ತ ಇಟ್ಟ ಅಂತ. ಅಷ್ಟರ ಮಟ್ಟಿಗೆ ರಾವಣ ಈ ವಿಚಾರದಲ್ಲಿ ಪಾಂಡಿತ್ಯ ಪಡೆದಿದ್ದ ಅಂತ. ಇದು ಹೇಗೆ ಇದು ಸಾಧ್ಯ ಆಗುತ್ತೆ? ಇಲ್ಲಿ ಎರಡು ಅಂಶ ಇದೆ. ರಾವಣ ಪಂಡಿತನಾಗಿದ್ದ ಅನ್ನೋದು ನಿಜ. ಆದರೆ ಈ ಮುಹೂರ್ತ ಇಟ್ಟ ಘಟನೆ ರಾಮಾಯಣದಲ್ಲಿಲ್ಲ. ಇಲ್ಲ. ಆದರೆ ರಾವಣ ಅಪ್ರತಿಮ ವಿದ್ವಾಂಸ ಎಲ್ಲದರಲ್ಲೂ. ಯಾಕೆಂದ್ರೆ ಅವನು ಆರಂಭದಲ್ಲಿ ಅವನು ಗುರುಕುಲದಲ್ಲಿ ಇದ್ದಿದ್ದು. ತಂದೆಯ ಗುರುಕುಲ ಅದು. ದೊಡ್ಡ ಮಹರ್ಷಿ. ಅವನ ಅಜ್ಜನೂ ದೊಡ್ಡ ಮಹರ್ಷಿ. ಅವನು ವೇದಾಧ್ಯಯನ ಮಾಡಿದ್ದ, ಶಾಸ್ತ್ರಾಧ್ಯಯನ ಮಾಡಿದ್ದ, ಯುದ್ಧ ವಿದ್ಯೆ ಗೊತ್ತಿತ್ತು. ಅವನಿಗೆ ಗೊತ್ತಿಲ್ಲದೆ ಇರೋದಿರಲಿಲ್ಲ. ಈಗ ಅವನು ಕವಿಯಾಗಿದ್ದ ಅಂತ ಹೇಳ್ತಾರೆ. ಅವನ ಹೆಸರಲ್ಲಿ ಎಷ್ಟೋ ಸ್ತೋತ್ರಗಳಿವೆ. ಶಿವತಾಂಡವ ಸ್ತೋತ್ರ ಅಂತ, ಜಟಾಕಟ ಸಂಭ್ರಮಭ್ರ ಅಂತ ಬಹಳ ಪ್ರಸಿದ್ಧ. ಉತ್ತರದಲ್ಲಂತೂ ಬಹಳ ಪ್ರಸಿದ್ಧವಾಗಿದೆ. ಅದನ್ನು ಅವನು ರಚಿಸಿದ್ದ, ರಾವಣಕೃತ ಅಂತಲೇ ಹೇಳ್ತಾರೆ ಅದನ್ನ. ಅವನ ಹೆಸರಲ್ಲಿ ಕೆಲವು ಬೇರೆ ಬೇರೆ ಶಾಸ್ತ್ರೀಯ ಗ್ರಂಥಗಳಿವೆ ರಾವಣನದ್ದು. ಸಂಗೀತದಲ್ಲಿ ಅವನಿಗೆ ಪ್ರಕಾಂಡ ಪಾಂಡಿತ್ಯ ಇತ್ತು ಅಂತ ಅವನ ಹೆಸರಲ್ಲಿ ಸಂಗೀತ ಗ್ರಂಥ ಇದೆ. ಹೀಗೆ ಅವನೊಬ್ಬ ದೊಡ್ಡ ವಿದ್ವಾಂಸ ಅನ್ನುವ ಮಾತು ಬರುತ್ತಲ್ಲ, ಅದು ಹೌದು. ಅದನ್ನು ಅವನು ಮೊಟ್ಟ ಮೊದಲ ಬಾರಿಗೆ ಅವನನ್ನು ನೋಡುವ ಆಂಜನೇಯನೂ ಹೇಳ್ತಾನೆ, ಇವನು ಅಸಾಮಾನ್ಯ ಇವನು ಅಂತ. ಅಂದರೆ ಅವನ ತೇಜಸ್ಸು, ಅವನ ಆಕಾರ ಎಲ್ಲ ನೋಡಿದಾಗ ಯದ್ಯಧರ್ಮೋನ ಬಲವಾನ್ ಸ್ಯಾದಯಂ ರಾಕ್ಷಸೇಶ್ವರ ಅಪಿ ತ್ರೈಲೋಕ್ಯ ರಾಜ್ಯಸ್ಯ ಸಶಕ್ರಸ್ಯಾಪಿ ರಕ್ಷಿತ ಅಂತ. ಇವನಲ್ಲೊಂದು ಅಧರ್ಮ ಇಲ್ಲದೆ ಇದ್ದರೆ ಇವನು ಚತುರ್ದಶ ಭುವನಗಳನ್ನು ಆಳಬೇಕು. ಇವನು ಇಂದ್ರನೂ ಇವನಿಗಿಂತ ಕೆಳಗಿರಬೇಕು ಅಂತ ಆಂಜನೇಯ ಹೇಳ್ತಾನೆ. ಇದೆಲ್ಲ ಕ್ವಾಲಿಟೀಸ್ ಅವನಲ್ಲಿತ್ತು. ಹಾಗಾಗಿ ಅವನಿಗೆ ಜ್ಯೋತಿಷ್ಯ ಶಾಸ್ತ್ರ ಗೊತ್ತಿರಲಿಲ್ಲ, ಮುಹೂರ್ತ ಇಡೋಕೆ ಗೊತ್ತಿರಲಿಲ್ಲ ಅಂತೆಲ್ಲ ಹೇಳೋದಕ್ಕಾಗೋದಿಲ್ಲ. ಆದರೆ ರಾಮ ಅವನ ಹತ್ರ ಮುಹೂರ್ತ ಇಡಿಸ್ಕೊಳ್ಳಿಲ್ಲ. ಬಟ್ ಇದು ಆಮೇಲೆ ಹುಟ್ಕೊಂಡು ಕತೆ. ಈ ಕಥೆಗಳು ಸರಿಯಲ್ಲ ಅಂತಲೇ ನನಗನ್ಸತ್ತೆ. ಏನಂದ್ರೆ ದುಷ್ಟನನ್ನ ಅವನಲ್ಲಿ ಇಲ್ಲದೇ ಇರೋ ದುಷ್ಟತನವನ್ನು ನಾವು ಆರೋಪಿಸಬೇಕಾಗಿಲ್ಲ. ಅವನಲ್ಲಿ ಯಾವುದೋ ಒಂದು ಒಳ್ಳೇದಿದ್ರೆ ಇದಿಷ್ಟು ವಿಷಯದಲ್ಲಿ ಇವನು ಒಳ್ಳೆಯವನು ಅಂತ ಹೇಳಬೇಕು ನಾವು. ಆದರೆ ಅವನನ್ನು ಸುಮ್ಮನೆ ಒಳ್ಳೆಯವನು ಮಾಡೋಕ್ಕೆ ಹೋಗ್ಬಾರ್ದು. ಈ ಪ್ರಯತ್ನ ಇವತ್ತು ಬಹಳ ನಡೆಯುತ್ತೆ. ಹೌದು. ಕೆಟ್ಟವರನ್ನ ಅವರೆಲ್ಲದಕ್ಕೂ ಒಂದು ಬೇರೆ ವಿವರಣೆ ಕೊಡೋದು, ಇನ್ನೊಂದು ಕೋನದಲ್ಲಿ ನೋಡಿ ಅವನು ಬಹಳ ಹೀರೋ ಅಂತ ಚಿತ್ರಿಸೋದಿದೆಯಲ್ಲ, ಇದನ್ನ ಮಹಿಷಾಸುರ ಜಯಂತಿ ಮಾಡ್ತೀವಿ ಅಂತ ಹಂಗೆ ಮಹಿಷಾಸುರ ಜಯಂತಿ ಮಾಡ್ತೀವಿ ಅಂತ ಹೋದಂಗೆ ವಿಭೀಷಣ ಜಯಂತಿ ಮಾಡಿ ಯಾರು ಬೇಡ ಅಂದ್ರೆ ಅವನು ರಾಕ್ಷಸನೇ. ಅಂತ 1000 ರಾಕ್ಷಸರಿದ್ದಾರೆ, ಒಳ್ಳೆ ರಾಕ್ಷಸರು. ಪ್ರಹ್ಲಾದ ಇದ್ದಾನೆ, ಬಲಿ ಇದ್ದಾನೆ. ನಾವು ಮಾಡ್ತಾನೆ ಇದೀವಿ, ಬಲಿ ಮುಂಚೆಯಿಂದ ಮಾಡ್ತಾನೆ ಇದೀವಿ. ಬಲಿನೇ ಪೂಜೆ ಮಾಡಿ ಸಾಕು, ಮತ್ತೆ ಮಹಿಷನ್ ಏನೋ ಮಾಡ್ಬೇಕಾಗಿಲ್ಲ. ಇದೊಂದು ಅಭ್ಯಾಸ ಇದೆಯಲ್ಲ, ಅದೇ ತರ ಆಗ್ಬಿಡತ್ತೆ. ಈಗ ಅವನನ್ನು ಏನು ಅಂದ್ರೆ, ರಾಮ ಯುದ್ಧಕ್ಕೆ ಮುಹೂರ್ತ ಇಡೋದು ಅಂದ್ರೆ ಏನು? ರಾಮ ಗೆಲ್ಲುವ ಮುಹೂರ್ತ ಆಗಿರ್ಬೇಕು. ಕರೆಕ್ಟ್. ರಾಮ ಗೆಲ್ಲುವ ಮುಹೂರ್ತ ಇಟ್ಟುಕೊಟ್ಟ ಅಂತ ಹೇಳೋದ್ರ ಮೂಲಕ ರಾವಣ ಬಹಳ ಒಳ್ಳೆಯವನು ಅಂತ ಮಾಡೋಕೆ ಹೋಗೋದಿದೆಯಲ್ಲ, ಇದು ತಪ್ಪು. ಹಂಗೆಲ್ಲ ಒಳ್ಳೆಯವನಲ್ಲ ಅವನು. ವಿಭೀಷಣ ಒಳ್ಳೆಯವನು, ಕುಂಭಕರ್ಣನು ಇವನಿಗಿಂತ ಎಷ್ಟೋ ಒಳ್ಳೆಯವನೇ. ಆದರೆ ರಾವಣ ಅದಲ್ವೇ ಅಲ್ಲ. ಅಂತ ಸಂದರ್ಭವೂ ಬರಲಿಲ್ಲ, ಸನ್ನಿವೇಶವೂ ಬರಲಿಲ್ಲ. ಮತ್ತೆ ಅದೊಂಥರ ಈಗ ನಿರ್ದಿಷ್ಟಪಡಿಸಿದ ಯುದ್ಧವೂ ಅಲ್ಲ. ಈಗ ಮಹಾಭಾರತ ಯುದ್ಧ ಹೇಗೆ ನಡೀತು ಕುರುಕ್ಷೇತ್ರ ಅಂದರೆ, ಇಂಥ ದಿವಸ ನಾವು ಇಂಥ ಜಾಗದಲ್ಲಿ ನಿಂತು ಯುದ್ಧ ಮಾಡಬೇಕು ಅಂತ ಮೊದಲೇ ಒಪ್ಪಂದ ಮಾಡಿಕೊಂಡು ಅಲ್ಲಿ ಹೋಗಿ ನಿಂತು ಆ ದಿನ ಸರಿಯಾಗಿ ಯುದ್ಧ ಮಾಡಿದ್ದದು. ಅಂದ್ರೆ ಅದಕ್ಕೆ ಮುಹೂರ್ತ ಎಲ್ಲ ನಿಶ್ಚಯ ಮಾಡ್ಕೊಂಡಿದ್ದಾರೆ. ಇಲ್ಲಿ ಹಂಗಲ್ಲ. ಇದು ಸೀತೆಯನ್ನು ಹುಡುಕೊಂಡು ರಾಮ ಹೋಗಿದ್ದು, ಅಲ್ಲಿಗೆ ಹೋಗಿ ಆಕ್ರಮಣ ಮಾಡಿದ್ದು, ಮುನ್ನುಗ್ಗಿದ್ದು, ಅವರ ಕೋಟೆಯನ್ನ ಒಡೆಯೋದಕ್ಕೆ ಪ್ರಯತ್ನ ಪಟ್ಟಿದ್ದು, ಅವರ ಕೋಟೆಯ ದ್ವಾರವನ್ನು ಮುರಿಯೋದಕ್ಕೆ ಪ್ರಯತ್ನ ಪಟ್ಟಿದ್ದು. ಹಾಗಾಗಿ ಅಲ್ಲಿ ಮುಹೂರ್ತದ್ದೆಲ್ಲ ಏನೂ ಪ್ರಶ್ನೆಯೇ ಬರೋದಿಲ್ಲ. ಅಲ್ಲಿ ಯುದ್ಧ ಮುಂದುವರಿತು. ಹಾಗಾಗಿ ಆ ಕಥೆ ಇಲ್ಲ.
ಸರಿ ಸರಿ ಸರಿ. ಸುಳ್ಳು ಕತೆ. ಆದರೆ ಇಲ್ಲಿ ನೀವು ಕುಂಭಕರ್ಣನ ವಿಚಾರವನ್ನು ಎತ್ತಿದ್ರಿ. ನಮ್ಮಲ್ಲೂ ಭಾಳ ಪ್ರಸಿದ್ಧವಾದಂಥ ಒಂದು ವ್ಯಕ್ತಿತ್ವ ಅಂದರೆ ಕುಂಭಕರ್ಣ. ನಾವು ಮಾತಿದ್ರೆ ನಾವು ಹೇಳ್ತಾ ಇರ್ತೀವಿ, ಅವ್ರಿನ್ನೂ ಕುಂಭಕರ್ಣ ನಿದ್ದೆಯಿಂದ ಎದ್ದೇ ಇಲ್ಲ, ಮುಂದೆ ಏನಾಗುತ್ತೋ ಏನೋ. ಇದು ಯಾವುದೋ ಸಚಿವರು, ಇದು ಜರ್ನಲಿಸ್ಟ್ಗಳಾಗಿ ನಾವು ಬಳಸುವಂಥ ಹೆಚ್ಚು ಬಾರಿ ಬಳಸುವಂಥದ್ದು. ಸೊ ಹಾಗಾಗಿ ಇದು ಸಹಜವಾಗಿ ರಾಜಕಾರಣಿಗಳ ಮೇಲೂ ಹೆಚ್ಚು ಬಳಕೆ ಆಗುತ್ತೆ, ಕುಂಭಕರ್ಣ ನಿದ್ದೆಯಿಂದ ಇನ್ನೂ ಎದ್ದಿಲ್ಲ ಅನ್ನುವಂಥದ್ದು. ಸೊ ಕುಂಭಕರ್ಣ ನಿದ್ದೆ ಅನ್ನುವಂಥದ್ದು ಅಷ್ಟು ಪಾಪ್ಯುಲರ್ ಆಗಿಬಿಟ್ಟಿದೆ. ಈ ಕುಂಭಕರ್ಣ ಯಾರು? ಈ ಕುಂಭಕರ್ಣ ನಿದ್ದೆ ಯಾಕೆ ಇಷ್ಟೊಂದು ಪ್ರಖ್ಯಾತಿ ಆಯಿತು? ರಾಮಾಯಣ ಯುದ್ಧದಲ್ಲಿ ಕುಂಭಕರ್ಣನ ಪಾತ್ರ ಏನು? ಕುಂಭಕರ್ಣ ಈ ರಾವಣನ ತಮ್ಮ ವಿಶ್ವವಸು ಕೈಕಸೆಯರ ಮಗ. ಇವನು ಹುಟ್ಟುವಾಗಲೇ ಬಹಳ ಶಕ್ತಿಶಾಲಿ, ಬಹಳ ಶಕ್ತಿಶಾಲಿ. ಶಕ್ತಿಶಾಲಿ ಜೊತೆಗೆ ಹುಟ್ಟುವಾಗ ಇವನಲ್ಲೊಂದು ಕೆಟ್ಟತನ ಇತ್ತು. ಏನಂದರೆ ಬಹಳ ಶಕ್ತಿ, ಬಹಳ ದೊಡ್ಡ ಆಕಾರ, ಬಹಳ ಹಸಿವು. ಹಾಗಾಗಿ ಕಂಡವರನ್ನು ಕಂಡ ಪ್ರಾಣಿಗಳನ್ನು ತಿಂದುಬಿಡ್ತಿದ್ದ. ಯಾವ ಮಟ್ಟಕ್ಕೆ ಅಂದರೆ ಇಂದ್ರ ಹೋಗಿ ಬ್ರಹ್ಮನಲ್ಲಿ ಕೇಳ್ಕೊಳ್ತಾನೆ, ಹೀಗೆ ಒಂದು ತಿಂತಾ ಹೋದರೆ ಜಗತ್ತಲ್ಲಿ ಜೀವ ಸಂಕಲ್ಪವೇ ಉಳಿಯೋದಿಲ್ಲ ಅಂತ, ಆ ತರಹ ಅಂತ. ಹಾಗಾಗಿ ಅವನಿಗೆ ಭೀಕರ. ಹಾಗಾಗಿ ಅವನಿಗೊಂದು ಶಾಪ ಬರುತ್ತೆ. ಏನಂದ್ರೆ ನಿದ್ರೆ. ಉಳಿದವರ ರಕ್ಷಣೆಗಾಗಿ ಅವನಿಗೊಂದು ಶಾಪ. ಅದ್ರಲ್ಲಿ ಬೇರೆ ಏನೋ ಅವನಿಗೆ ಸಮಸ್ಯೆ ಇಲ್ಲ, ಅವನು ನಿದ್ರೆ ಮಾಡ್ತಾನೆ ಇರ್ತಾನೆ ಅಷ್ಟೇ. ಅವನು ನಿದ್ರೆ ಮಾಡ್ತಾನೆ ಇರುವಾಗ ಏನೂ ಮಾಡೋಕ್ಕಾಗಲ್ವಲ್ಲ, ತಿನ್ನೋಕ್ಕಾಗಲ್ವಲ್ಲ ಅಂತ. ಅದಕ್ಕೆ ರಾವಣ ಕೇಳ್ಕೊತಾನೆ, ಹಿಂಗೆ ಮಾಡಿದ್ರೆ ಹೆಂಗೆ ಅಂತ ಬ್ರಹ್ಮನಲ್ಲಿ. ಅದಕ್ಕೆ ಒಂದು ದಿವಸ ಎಚ್ಚರ, 6 ತಿಂಗಳ ನಿದ್ರೆ, ಒಂದು ದಿವಸ ಎಚ್ಚರ, ಮತ್ತೆ ನಿದ್ರೆ ಅಂತ ಒಂದು ಅವನಿಗೆ ಒಂದು ಎಚ್ಚರದ ಸ್ಥಿತಿಯೂ ಬೇಕು, ವರ್ಷದಲ್ಲಿ 2 ದಿನ ಅಂತ. ಅಂದ್ರೆ ಅವತ್ತೇನಾದ್ರೂ ಮಾಡ್ಕೋ, ಒಂದ್ ದಿವಸದಲ್ಲಿ ಎಷ್ಟಾಗತ್ತೋ ಅಷ್ಟು ಖಾಲಿ ಮಾಡು ಪ್ರಾಣಿಗಳನ್ನ, 365 ದಿವಸನೂ ನಿನಗೆ ಇಲ್ಲ ಅಂತ. ಹಾಗಾಗಿ ಅವನ ಈ ಹಸಿವಿದೆಯಲ್ಲ, ಕುಂಭಕರ್ಣನ ಹಸಿವು ಅವನಿಗೆ ನಿದ್ರೆಯ ಶಾಪ ಕೊಡ್ತು. ಅಷ್ಟು ಚೆನ್ನಾಗಿದೆ ನೋಡಿ. ಅತಿಯಾದ ಹಸಿವು ಅವನಲ್ಲಿ ಇದ್ದಿದ್ದು, ಅದಕ್ಕಾಗಿ ಅವನು ಪ್ರಾಣಿನಾಶಕ್ಕೆ ಹೊರಟಿದ್ದು. ಅಂದ್ರೆ ಅತಿಯಾದ ಹಸಿವು ಅವನಲ್ಲಿ ಅತಿಯಾದ ನಿದ್ರೆಯನ್ನು ಹುಟ್ಟಿಸಿತು. ಹಾಗಾಗಿ ಅವನು ನಿದ್ರೆನೇ ಮಾಡ್ತಾ ಇದ್ದ. ಆದರೆ ಸಮರ್ಥ, ವೀರ, ಶೂರ, ಧೀರ ಎಲ್ಲ ಹೌದು. ಆಮೇಲೆ ಮತ್ತೇನು ಈ ಕೆಡುಕು ಅಂತ ಬಾಳ ಇಲ್ಲ, ಯಾರನ್ನೋ ಹಾಳು ಮಾಡೋಡ್ಬೇಕು ಅಂತಿಲ್ಲ. ಹಸಿವಾದ್ರೆ ಯಾರನ್ನೋ ಬಿಡಲ್ಲ. ಇದೊಂಥರ ವಿಚಿತ್ರ, ಒಂದು ರೀತಿ ಕಾಡು ಪ್ರಾಣಿಯ ತರನೇ. ಹಂಗೇನೆ ರಾವಣ ಹಂಗಲ್ಲ. ರಾವಣ ಪ್ರಜ್ಞಾಪೂರ್ವಕವಾಗಿ ಅಪರಾಧ ಮಾಡೋನು. ಅವನು ಪ್ರಜ್ಞಾಪೂರ್ವಕವಾಗಿ ಅಪರಾಧ ಮಾಡೋನು, ಅವನದ್ದೇ ಬೇರೆ ಗುಂಪು. ಕುಂಭಕರ್ಣ ಪ್ರಜ್ಞಾಪೂರ್ವಕವಾಗಿ ಅಪರಾಧ ಮಾಡೋನಲ್ಲ ಅವನು. ಹಾಗಾಗಿ ಅವನು ಈ ಸೀತೆಯ ವಿಷಯದಲ್ಲಿ ಅವನಿಗೆ ಸಮ್ಮತ ಇರೋಲ್ಲ. ಅವನು ಸೀತೆಯನ್ನು ಬಿಟ್ಕೊಡೋದು ಒಳ್ಳೇದು ಅಂತಲೇ ಹೇಳ್ತಾನೆ ಸಭೆ ಸೇರಿದಾಗ. ಆ ಸಭೆ ಸೇರುತ್ತಲ್ಲ, ಒಂದು ದಿವಸ ವಿಭೀಷಣ ಹೊರಟು ಬರ್ತಾನೆ ಅಂತ ನಾವು ಹಿಂದೆ ನೋಡಿದ್ವಲ್ಲ, ಆ ಸಭೆಯಲ್ಲಿ ಅವನು ಇಲ್ಲ ಹಿಂದಿರುಗಿಸಿ ಕೊಟ್ಬಿಡು ಅಂತ ಹೇಳ್ತಾನೆ. ಅವನೇ ನೀವು ಕೇಳಲ್ಲ, ಅವನು ಒತ್ತಾಯ ಮಾಡೋದು ಇಲ್ಲ, ಅವನು ಮತ್ತೆ ನಿದ್ರೆ ಮಾಡ್ತಾನೆ ಹೋಗಿ. ಈ ಯುದ್ಧ ಶುರುವಾಗಿ ಪೆಟ್ಟು ತಿನ್ನಕ್ಕೆ ಆರಂಭ ಮಾಡಿದ್ಮೇಲೆ ಅವನನ್ನು ಮತ್ತೆ ಎಬ್ಬಿಸ್ತಾರೆ ಕುಂಭಕರ್ಣನನ್ನ. ಅದು ಎಬ್ಸೋದು ಸುಲಭ ಇಲ್ಲ. ನಾವು ಅದನ್ನು ಬಹಳ ಹಾಸ್ಯಮಯವಾಗಿ ಸಿನಿಮಾ ಧಾರಾವಾಹಿಗಳನ್ನು ನೋಡಿದೀವಲ್ಲ, ಅದಕ್ಕಿಂತ ಚೆನ್ನಾಗಿ ರಾಮಾಯಣದಲ್ಲಿದೆ. ಅವನು ಎಬ್ಸೋ ಕಷ್ಟ. ಅವನು ಎಬ್ಸಿದ ಮೇಲೆ ಎದ್ದು ಬರ್ತಾನೆ ಏನು ಅಂತ. ಇನ್ನು ಹೇಳ್ತಾನೆ, ಯುದ್ಧ ನಡೀತಾ ಇದೆ, ನಮ್ಮವರೆಲ್ಲ ಸಾಯ್ತಾ ಇದ್ದಾರೆ, ನೀನು ಹೋಗ್ಬೇಕಿದೆ ಈಗ ಅಂತ. ಅಕ್ರಮೇಣ ಕೃತಂಕರ್ಮ ವಿಕ್ರಮೇಣ ಸಮಂಕುರು ಅಂತ ಅವನು ರಾವಣ. ಅಕ್ರಮ ಮಾಡಿಬಿಟ್ಟಿದ್ದೀನಿ, ವಿಕ್ರಮದಿಂದ ಸರಿ ಮಾಡಿಸು ಅಂತ. ಅಕ್ರಮ ಸಕ್ರಮ ಅವಾಗಲೇ ಇತ್ತು. ಹೌದು. ಅವನು ಒಪ್ಕೋತಾನೆ ತಪ್ಪು ಅಂತ ಮೊದಲೇ ಹೇಳಿದವನು. ಆದರೆ ಅವನು ಅದನ್ನ ವಿಭೀಷಣನಷ್ಟು ಅದನ್ನ ಇದು ಮಾಡೋನು, ಪ್ರತಿರೋಧ ತೋರೋದು ಅಲ್ಲ. ಯುದ್ಧ ಮಾಡ್ತಾನೆ, ಭಾರಿ ಯುದ್ಧ ಮಾಡ್ತಾನೆ, ಭಾರಿ ನಷ್ಟ ಮಾಡ್ತಾನೆ ಅವನು. ಆದರೆ ಅವನು ಕೊನೆಗೆ ರಾಮನಿಂದ ಸಾಯ್ತಾನೆ. ಆದರೆ ಅವನು ಇದ್ದಷ್ಟು ಕಾಲ ಅವು ಶತ್ರುಗಳಿಗೆ ಭಾಳ ಕಷ್ಟ ಕೊಡ್ತಾನೆ. ಅಂದರೆ ರಾಮನ ಸೇನೆಗೆ ಭಾಳ ಕಷ್ಟ ಕೊಡ್ತಾನೆ. ಸಾಮಾನ್ಯನೂ ಅಲ್ಲ, ಸುಗ್ರೀವ ಅಂತವ್ರೆ ತಾಗೋದಿಲ್ಲ. ಸುಗ್ರೀವ ದೊಡ್ಡ ವೀರ, ಅವರೆಲ್ಲ ತಾಗೋದೇ ಇಲ್ಲ, ಅವನಿಗೆ ಯಾರು ತಾಗೋದಿಲ್ಲ ಅಂತ. ಆಕಾರವೂ ಅಂತದ್ದು, ಆಕಾರನೂ ಹಾಗೆ ಇತ್ತು, ಭಾರಿ ಆಕಾರ. ರಾವಣ ಎಲ್ಲರದ್ದು ದೊಡ್ಡ ಆಕಾರ. ಹೇಗಾಯ್ತು ಅವನ ಸಾವು? ಹೇಗಾಯ್ತು? ಅವನು ರಾಮನ ಜೊತೆಗೆ ಯುದ್ಧದಲ್ಲಿ ಸಾಯ್ತಾನೆ ಅವನು. ರಾಮನ ಅಷ್ಟೊಳಗೆ ಬೇಕಷ್ಟು ಅಪಾಯ ಮಾಡಿರ್ತಾನೆ ಅವನು. ಸೊ ಅಂದರೆ ಅವನ ಮೂಲ ಅಂತ ತಗೊಂಡಾಗ ರಾವಣ ಕುಂಭಕರ್ಣರು ಜಯ ವಿಜಯರು. ಅಂದ್ರೆ ನೀವು ಯಾರು ಅಂತ ಕೇಳಿದ್ರಲ್ಲ, ಕುಂಭಕರ್ಣ ಜಯ ವಿಜಯರು ಅಂತ. ಶಾಪಗ್ರಸ್ತರಾದ ಜಯ ವಿಜಯರು ವೈಕುಂಠದಲ್ಲಿ ವಿಷ್ಣುವಿನ ದ್ವಾರಪಾಲಕರಾಗಿದ್ರಲ್ಲ, ಅವರೊಂದು ಶಾಪ ಸನಕಾದಿಗಳನ್ನು ತಡೀತಾರೆ ಅವರು.
ಸನಕ ಸನಂದನ ಅವರನ್ನು ಒಳಗೆ ಹೋಗದೆ ಇದ್ದಂತೆ ತಡೆದಾಗ ಅವರೊಂದು ಶಾಪ ಕೊಡ್ತಾರೆ. ಆಗ ಆ ಶಾಪಕ್ಕಾಗಿ ಇವ್ರು ಹುಟ್ಕೊಳ್ಳೋದು. ಮೊದಲು ಹಿರಣ್ಯಾಕ್ಷ ಹಿರಣ್ಯಕಶಿಪು ಆಗ್ತಾರೆ ಮೊದಲ ಜನ್ಮದಲ್ಲಿ, ಎರಡನೇ ಜನ್ಮದಲ್ಲಿ ರಾವಣ ಕುಂಭಕರ್ಣ ಆಗ್ತಾರೆ. ಹಾಗಾಗಿ ಮೂಲತಃ ವಿಷ್ಣುವಿನ ದ್ವಾರಪಾಲಕರು ಅವರು. ಮೂರನೇ ಜನ್ಮದಲ್ಲಿ ಶಿಶುಪಾಲ ದಂತವಕ್ತರಾಗಿ ಕೃಷ್ಣನ ಕಾಲದಲ್ಲಿ ಹುಟ್ಟುತ್ತಾರೆ ಅವರು. ಸರಿ.